ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೆಯೋದಕ್ಕೆ ಮುಂದಾಗ್ತಿರುವಂತದ್ದು. ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಚರ್ಚೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇಂದು ಮಾತುಕತೆ ನಡೆಯಲಿದೆ. ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಬಂದಿದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೀತಾ ಇರುವಂತದ್ದು. ಎರಡನೇ ಸುತ್ತಿನ ಚರ್ಚೆ ಇದು. ಎರಡನೇ ಸುತ್ತಿನ ಚರ್ಚೆ ಸಾಕಷ್ಟು ಕುತೂಹಲವನ್ನ ಪಡೆದುಕೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಈಗಾಗಲೇ ಇರಾನ್ ನಿಯೋಗ ಅಲ್ಲಿಗೆ ಆಗಮಿಸಿದೆ. ನೂರ್ಖಾನ್ ಏರ್ಬೇಸ್ಗೆ ನಿಯೋಗ ಬಂದಿಳಿದಿರುವಂತದ್ದು. ಅಬ್ಬಾಸ್ ಆರಾಗ್ಚಿ ನೇತೃತ್ವದಲ್ಲಿ ಈ ನಿಯೋಗ ಬಂದಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಾಗ್ಚಿ ಹಿಂದೆ ಸಂಧಾನ ಮಾತುಕತೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೋಸ್ಕರ ಇಡೀ ವಿಶ್ವವೇ ಕಾಯ್ತಾ ಇದೆ. ಏನಾಗಬಹುದು ಇರಾನ್ ಹಾಗೆ ಅಮೆರಿಕ ನಡುವಿನ ಮಾತುಕತೆ ಅನ್ನುವಂಥದ್ದು. ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಇರಾನ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಎರಡೂ ರಾಷ್ಟ್ರಕ್ಕೂ ಕೂಡ ದೊಡ್ಡ ಹೊಡೆತ. ಈ ಯುದ್ಧ ನಿಲ್ಲುತ್ತಾ? ಕದನ ವಿರಾಮವನ್ನು 3 ದಿನಕ್ಕೆ ಮುಂದೆ ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಂಧಾನ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಇಸ್ಲಾಮಾಬಾದ್ ಕಡೆ ಗಮನ ಹರಿಸಿರುವಂತದ್ದು. ಸಂಧಾನದ ಮಾತುಕತೆಯಲ್ಲಿ ಯಶಸ್ವಿ ಆಗುತ್ತಾ ಇಲ್ಲ ಯುದ್ಧ ಮುಂದುವರಿಯುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಾತುಕತೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ಮಧ್ಯಪ್ರಾಚ್ಯದ ಯುದ್ಧ ನಿಂತರೆ ಸಾಕಪ್ಪ ಅಂತ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಒಂದು ಕಡೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಈಗ ಯುದ್ಧದಿಂದ ಸದ್ಯದ ಮಟ್ಟಿಗೆ ಒಂದು ಕಡೆ ಅಮೆರಿಕ ಹಾಗೆ ಇರಾನ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಆದ್ರೆ ಈ ಸಂಧಾನದ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಯುದ್ಧ ನಿಲ್ಲಬೇಕು. ಮತ್ತೊಂದು ಕಡೆ ಯುದ್ಧ ನಿಂತ ನಂತರವಾಗಿ ಇಡೀ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇರಾನ್ ಹಾಗೂ ಅಮೆರಿಕ. ಸೊ ಒಂದು ಕಡೆ ಈ ಮಾತುಕತೆ ಏನಾಗುತ್ತೆ ಅಂತ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೆಯೋದಕ್ಕೆ ಮುಂದಾಗ್ತಿರುವಂತದ್ದು. ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಚರ್ಚೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇಂದು ಮಾತುಕತೆ ನಡೆಯಲಿದೆ. ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಬಂದಿದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೀತಾ ಇರುವಂತದ್ದು. ಎರಡನೇ ಸುತ್ತಿನ ಚರ್ಚೆ ಇದು. ಎರಡನೇ ಸುತ್ತಿನ ಚರ್ಚೆ ಸಾಕಷ್ಟು ಕುತೂಹಲವನ್ನ ಪಡೆದುಕೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಈಗಾಗಲೇ ಇರಾನ್ ನಿಯೋಗ ಅಲ್ಲಿಗೆ ಆಗಮಿಸಿದೆ. ನೂರ್ಖಾನ್ ಏರ್ಬೇಸ್ಗೆ ನಿಯೋಗ ಬಂದಿಳಿದಿರುವಂತದ್ದು. ಅಬ್ಬಾಸ್ ಆರಾಗ್ಚಿ ನೇತೃತ್ವದಲ್ಲಿ ಈ ನಿಯೋಗ ಬಂದಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಾಗ್ಚಿ ಹಿಂದೆ ಸಂಧಾನ ಮಾತುಕತೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೋಸ್ಕರ ಇಡೀ ವಿಶ್ವವೇ ಕಾಯ್ತಾ ಇದೆ. ಏನಾಗಬಹುದು ಇರಾನ್ ಹಾಗೆ ಅಮೆರಿಕ ನಡುವಿನ ಮಾತುಕತೆ ಅನ್ನುವಂಥದ್ದು. ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಇರಾನ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಎರಡೂ ರಾಷ್ಟ್ರಕ್ಕೂ ಕೂಡ ದೊಡ್ಡ ಹೊಡೆತ. ಈ ಯುದ್ಧ ನಿಲ್ಲುತ್ತಾ? ಕದನ ವಿರಾಮವನ್ನು 3 ದಿನಕ್ಕೆ ಮುಂದೆ ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಂಧಾನ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಇಸ್ಲಾಮಾಬಾದ್ ಕಡೆ ಗಮನ ಹರಿಸಿರುವಂತದ್ದು. ಸಂಧಾನದ ಮಾತುಕತೆಯಲ್ಲಿ ಯಶಸ್ವಿ ಆಗುತ್ತಾ ಇಲ್ಲ ಯುದ್ಧ ಮುಂದುವರಿಯುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಾತುಕತೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ಮಧ್ಯಪ್ರಾಚ್ಯದ ಯುದ್ಧ ನಿಂತರೆ ಸಾಕಪ್ಪ ಅಂತ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಒಂದು ಕಡೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಈಗ ಯುದ್ಧದಿಂದ ಸದ್ಯದ ಮಟ್ಟಿಗೆ ಒಂದು ಕಡೆ ಅಮೆರಿಕ ಹಾಗೆ ಇರಾನ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಆದ್ರೆ ಈ ಸಂಧಾನದ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಯುದ್ಧ ನಿಲ್ಲಬೇಕು. ಮತ್ತೊಂದು ಕಡೆ ಯುದ್ಧ ನಿಂತ ನಂತರವಾಗಿ ಇಡೀ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇರಾನ್ ಹಾಗೂ ಅಮೆರಿಕ. ಸೊ ಒಂದು ಕಡೆ ಈ ಮಾತುಕತೆ ಏನಾಗುತ್ತೆ ಅಂತ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೆಯೋದಕ್ಕೆ ಮುಂದಾಗ್ತಿರುವಂತದ್ದು. ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಚರ್ಚೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇಂದು ಮಾತುಕತೆ ನಡೆಯಲಿದೆ. ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಬಂದಿದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೀತಾ ಇರುವಂತದ್ದು. ಎರಡನೇ ಸುತ್ತಿನ ಚರ್ಚೆ ಇದು. ಎರಡನೇ ಸುತ್ತಿನ ಚರ್ಚೆ ಸಾಕಷ್ಟು ಕುತೂಹಲವನ್ನ ಪಡೆದುಕೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಈಗಾಗಲೇ ಇರಾನ್ ನಿಯೋಗ ಅಲ್ಲಿಗೆ ಆಗಮಿಸಿದೆ. ನೂರ್ಖಾನ್ ಏರ್ಬೇಸ್ಗೆ ನಿಯೋಗ ಬಂದಿಳಿದಿರುವಂತದ್ದು. ಅಬ್ಬಾಸ್ ಆರಾಗ್ಚಿ ನೇತೃತ್ವದಲ್ಲಿ ಈ ನಿಯೋಗ ಬಂದಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಾಗ್ಚಿ ಹಿಂದೆ ಸಂಧಾನ ಮಾತುಕತೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೋಸ್ಕರ ಇಡೀ ವಿಶ್ವವೇ ಕಾಯ್ತಾ ಇದೆ.
ಏನಾಗಬಹುದು ಇರಾನ್ ಹಾಗೆ ಅಮೆರಿಕ ನಡುವಿನ ಮಾತುಕತೆ ಅನ್ನುವಂಥದ್ದು ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಇರಾನ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಎರಡೂ ರಾಷ್ಟ್ರಕ್ಕೂ ಕೂಡ ದೊಡ್ಡ ಹೊಡೆತ. ಈ ಯುದ್ಧ ನಿಲ್ಲುತ್ತಾ? ಕದನ ವಿರಾಮವನ್ನು 3 ದಿನಕ್ಕೆ ಮುಂದೆ ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಂಧಾನ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಇಸ್ಲಾಮಾಬಾದ್ ಕಡೆ ಗಮನ ಹರಿಸಿರುವಂತದ್ದು ಸಂಧಾನದ ಮಾತುಕತೆಯಲ್ಲಿ ಯಶಸ್ವಿ ಆಗುತ್ತಾ ಇಲ್ಲ ಯುದ್ಧ ಮುಂದುವರಿಯುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಾತುಕತೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ಮಧ್ಯಪ್ರಾಚ್ಯದ ಯುದ್ಧ ನಿಂತರೆ ಸಾಕಪ್ಪ ಅಂತ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಒಂದು ಕಡೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಈಗ ಯುದ್ಧದಿಂದ ಸದ್ಯದ ಮಟ್ಟಿಗೆ ಒಂದು ಕಡೆ ಅಮೆರಿಕ ಹಾಗೆ ಇರಾನ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಆದ್ರೆ ಈ ಸಂಧಾನದ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಯುದ್ಧ ನಿಲ್ಲಬೇಕು. ಮತ್ತೊಂದು ಕಡೆ ಯುದ್ಧ ನಿಂತ ನಂತರವಾಗಿ ಇಡೀ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇರಾನ್ ಹಾಗೂ ಅಮೆರಿಕ. ಸೊ ಒಂದು ಕಡೆ ಈ ಮಾತುಕತೆ ಏನಾಗುತ್ತೆ ಅಂತ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೆಯೋದಕ್ಕೆ ಮುಂದಾಗ್ತಿರುವಂತದ್ದು. ಅಮೆರಿಕ ಇರಾನ್ ಮಧ್ಯೆ 2ನೇ ಸುತ್ತಿನ ಚರ್ಚೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇಂದು ಮಾತುಕತೆ ನಡೆಯಲಿದೆ. ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಬಂದಿದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ನಡೀತಾ ಇರುವಂತದ್ದು 2ನೇ ಸುತ್ತಿನ ಚರ್ಚೆ. ಇದು 2ನೇ ಸುತ್ತಿನ ಚರ್ಚೆ ಸಾಕಷ್ಟು ಕುತೂಹಲವನ್ನ ಪಡೆದುಕೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಈಗಾಗಲೇ ಇರಾನ್ ನಿಯೋಗ ಅಲ್ಲಿಗೆ ಆಗಮಿಸಿದೆ. ನೂರ್ ಖಾನ್ ಏರ್ಬೇಸ್ಗೆ ನಿಯೋಗ ಬಂದಿಳಿದಿರುವಂತದ್ದು. ಅಬ್ಬಾಸ್ ಆರಾಗ್ಚಿ ನೇತೃತ್ವದಲ್ಲಿ ಈ ನಿಯೋಗ ಬಂದಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಾಗ್ಚಿ ಇಂದೇ ಸಂಧಾನ ಮಾತುಕತೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೋಸ್ಕರ ಇಡೀ ವಿಶ್ವವೇ ಕಾಯ್ತಾ ಇದೆ. ಏನಾಗಬಹುದು ಇರಾನ್ ಹಾಗೆ ಅಮೆರಿಕ ನಡುವಿನ ಮಾತುಕತೆ ಅನ್ನುವಂಥದ್ದು ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಇರಾನ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಎರಡೂ ರಾಷ್ಟ್ರಕ್ಕೂ ಕೂಡ ದೊಡ್ಡ ಹೊಡೆತ. ಈ ಯುದ್ಧ ನಿಲ್ಲುತ್ತಾ? ಕದನ ವಿರಾಮವನ್ನು 3 ದಿನಕ್ಕೆ ಮುಂದೆ ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಂಧಾನ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಇಸ್ಲಾಮಾಬಾದ್ ಕಡೆ ಗಮನ ಹರಿಸಿರುವಂತದ್ದು ಸಂಧಾನದ ಮಾತುಕತೆಯಲ್ಲಿ ಯಶಸ್ವಿ ಆಗುತ್ತಾ ಇಲ್ಲ ಯುದ್ಧ ಮುಂದುವರಿಯುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಾತುಕತೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ಮಧ್ಯಪ್ರಾಚ್ಯದ ಯುದ್ಧ ನಿಂತರೆ ಸಾಕಪ್ಪ ಅಂತ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಒಂದು ಕಡೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಈಗ ಯುದ್ಧದಿಂದ ಸದ್ಯದ ಮಟ್ಟಿಗೆ ಒಂದು ಕಡೆ ಅಮೆರಿಕ ಹಾಗೆ ಇರಾನ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಆದ್ರೆ ಈ ಸಂಧಾನದ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಯುದ್ಧ ನಿಲ್ಲಬೇಕು. ಮತ್ತೊಂದು ಕಡೆ ಯುದ್ಧ ನಿಂತ ನಂತರವಾಗಿ ಇಡೀ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇರಾನ್ ಹಾಗೂ